ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ದಿನ ಬಂದು ಆಗಸ್ಟ್ 12ನೇ ತಾರೀಕು ಸೋಮವಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಡ್ಯೂಟಿನ ಗುರು ಮನೆ ಹತ್ರನೇ ಶುರು ಮಾಡ್ಬೇಕಿತ್ತು. ಯಾಕೋ ಬೋರ್ ಆಗ್ತಾ ಇತ್ತು ಗುರು, ಬೆಳಗ್ಗೆನೆ ಬೋರಿಂಗ್ ಇತ್ತು. ಅದಕ್ಕೋಸ್ಕರ ಅಲ್ಲಿಂದ ಲಗ್ನ ಶುರು ಮಾಡ್ಲಿಲ್ಲ. ಮತ್ತೆ ಇವತ್ತು ಡ್ಯೂಟಿಗೆ ಬಂದಿತ್ತು ಕೂಡ ಎಷ್ಟು ಗಂಟೆಗೆ ಗೊತ್ತಾ? 11:15 ಗುರು. 11:30 12 ಗಂಟೆ ಅನ್ಕೇಳ್ರಿ. ಫಸ್ಟ್ ಡ್ಯೂಟಿ ತಗೊಂಡಾಗ ಟೈಮ್ ಬಂದ್ ಆಲ್ರೆಡಿ 1:30. ಟೈಮು 1:30. ಸದ್ಯಕ್ಕೆ ಬರೀ 700 ರೂಪಾಯಿ ಕೊಟ್ಟಾಗುರು. ನಾನ್ ಪೀಕ್ ಅವರ್ ಬೇರೆ ಸ್ಟಾಪ್ ಆಗೋಗ್ಬಿಟ್ಟಿತ್ತು. ತಲೆ ಕೆಡ್ತದೆ ಗುರು. ಯಾವ್ದಾರು ರ್ಯಾಪಿಡ್ ಅಟ್ಯಾಚ್ ಮಾಡಿಸ್ಕೊಳ್ಳೋಣ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ನಾನ್ ಪೀಕ್ ಓವರ್ ಅಂತ ಬಂದ್ಬಿಟ್ರೆ ಊಬರ್ ಅಲ್ಲಿ ಡ್ಯೂಟಿನೇ ಮಾಡಕ್ಕಾಗಲ್ಲ ಗುರು. ಬರೀ 11 ರೂಪಾಯಿ 12 ರೂಪಾಯಿ ಕೊಡ್ತಾನೆ ಕಾಸು. ಯಾವನ್ ಮಾಡ್ತಾನೆ? ಲೆಕ್ಕ ಹಾಕಡ್ರಿ. ಇವಾಗ್ಲೇನೆ ನಾನ್ ಬಂದಿರೋದ ಲೆಕ್ಕ ಹಾಕಡ್ರಿ. ಈಗ 48 ಕಿಲೋಮೀಟರ್ ಬರೀ 700 ರೂಪಾಯಿ ಕೊಟ್ಟವನೆ ಗುರು. ಇದು ಪರವಾಗಿಲ್ಲ. ಇದು 48 ಕಿಲೋಮೀಟರ್ಗೆ 700 ರೂಪಾಯಿ ಕೊಟ್ಟವನೆ. ತಪ್ಪಿ ನಾನು ಅಲ್ಲೇ ಸಿಟಿಲಿ ಓಡಾಡಿದ್ರೆ ನಾನ್ ಪೀಕ್ ಅವರಲ್ಲಿ 48 ರೂಪಾಯಿ 600 ರೂಪಾಯಿ ಕೊಟ್ಟಿರೋ. 48 ಕಿಲೋಮೀಟರ್ಗೆ ಬರೀ 600 ರೂಪಾಯಿ ಕೊಟ್ಟಿರೋನು ಗುರು. ಯಪ್ಪ ಸಿಕ್ಕಾಪಟ್ಟೆ ಲಾಸ್ ಹೋಗೋರು ಸ್ನೇಹಿತರೆ. ಎಲ್ರಿಗೂ ಅಷ್ಟೇ. ನಾನು ಬರೀ ಒಬ್ರಿಗೆ ಹೇಳ್ತಾ ಇಲ್ಲ. ಸುಮ್ಮನೆ ಗಾಡಿಗಳು ಹಾಕಕ್ ಮುಂಚೆ ಸ್ವಲ್ಪ ದಿನ ನೀವು ಅಲ್ಲಿ ಇಲ್ಲಿ ಎಲ್ಲಾದ್ರೂ ಗಾಡಿಗಳು ಓಡಿಸೋದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಸುಮ್ನೆ ಏನು ಗೊತ್ತಿಲ್ಲದೆ ಬಂದು ಕೈ ಸುಟ್ಕೋಬೇಡ್ರಿ. ಸ್ವಲ್ಪ ನೋಡಿ ಮಾಡಿ ಗಾಡಿಗಳು ಹಾಕ್ರಿ. ಗಾಡಿಗಳು ಹಾಕೋರು ಅಮೌಂಟ್ ಅಂತೂ ಗುರು ಸಿಕ್ಕಾಪಟ್ಟೆ ಕಡಿಮೆ ಗುರು. ತಲೆ ಕೆಟ್ಟು ಹೋಯ್ತದೆ. ಅದ್ರಲ್ಲೂ ಈ ಕಡೆಯಿಂದ ಹೋಗೋದ್ಕಂತೂ ಏರ್ಪೋರ್ಟ್ ಇಂದ ಬರೀ 9 ರೂಪಾಯಿ ಕೊಡ್ತಾನೆ. 50 ಕಿಲೋಮೀಟರ್ 490, 520, 550 ರೂಪಾಯಿ ಈ ತರ ಕೊಡ್ತಾನೆ ಗುರು. ಯಾವನಿಗೆ ಬೇಕು ಗುರು ಆ ಡ್ಯೂಟಿಗಳು? ನಾನು ಸದ್ಯದಲ್ಲೇ ನಾನು ಕೂಡ ರ್ಯಾಪಿಡ್ ಅಟ್ಯಾಚ್ ಮಾಡಿಸ್ಕೊಂತ ಇದ್ದೀನಿ. ಓಲಾದಲ್ಲೂ ಅಷ್ಟೇ ಬಿಡ್ರಿ. ಸೇಮ್ ಓಲಾ ಊಬರ್ ಎರಡೂ ಒಂದೇ. ಸಿಕ್ಕಾಪಟ್ಟೆ ಕಡಿಮೆ ಆಗ್ಬಿಟ್ಟವೆ ಅಮೌಂಟ್ಗಳು. ಸದ್ಯಕ್ಕೆ ಇವಾಗ ಹೊಸ ಆ್ಯಪ್ ಆಗಿರೋದ್ರಿಂದ ರ್ಯಾಪಿಡೋದಲ್ಲಿ ಒಳ್ಳೆ ಅಮೌಂಟ್ ಕೊಡ್ತಾವನೆ ಅಂತ ಕೇಳ್ಪಟ್ಟಿದ್ದೀನಿ. ಅಂದ್ರೆ ನೋಡಿದೀವಿ ನಾವು ಕೂಡ. ನಾನ್ ಪೀಕ್ ಅವರ್ ಅಲ್ಲಿ ಒಳ್ಳೆ ಅಮೌಂಟ್ ಕೊಡ್ತಾನೆ. ಮತ್ತೆ ನೈಟಲ್ಲಿ 1.5 ಅಮೌಂಟ್ ಕೊಡ್ತಾನೆ. ಸೊ ಅದಕ್ಕೋಸ್ಕರ ನಾವು ಅಂದ್ರೆ ಈಗ ಎರಡು ಮಾಡೋದು. ಪೀಕ್ ಅವರ್ ಅಲ್ಲಿ ಊಬರ್ ಮಾಡೋದು, ನಾನ್ ಪೀಕ್ ಅವರ್ ಅಲ್ಲಿ ರ್ಯಾಪಿಡೋ ಮಾಡೋದು. ಯಾವನ್ಗುರು 11 ರೂಪಾಯಿಗೆ 30 ಕಿಲೋಮೀಟರ್ 1.5 ಅವರ್ 1.25 ಅವರ್ ತೋರಿಸ್ತಾನೆ. 400 ರೂಪಾಯಿಗೆ ಯಾವನ್ ಹೋಯ್ತಾನೆ ಗುರು? 1.5 1.25 ಅವರ್. ಸದ್ಯಕ್ಕೆ ಇವಾಗ ಟರ್ಮಿನಲ್ 2 ಇಂದ ಡ್ಯೂಟಿ ಬಿದ್ದೈತೆ. ಹೋಗ್ತಾ ಇದ್ದೀನಿ ಪಿಕಪ್ ಮಾಡಕ್ಕೆ. ಏನು ಮಾಡೋಕ್ಕಾಗಲ್ಲ. ನನಗೆ ಬೇರೆ ಪ್ರೀಮಿಯರ್ ಆಪ್ಷನ್ ಇಲ್ಲ. ಪ್ರೀಮಿಯರ್ ಆಪ್ಷನ್ ತೆಗೆದಾಕ್ಬಿಟ್ಟವನೆ. ಇನ್ನೇನ್ ಗುರು ಕೊಡೋದು ನೋಡಿದ್ರೆ ಬರೀ ಎಲ್ಲ 11 ರೂಪಾಯಿ 12 ರೂಪಾಯಿ ಡ್ಯೂಟಿಗಳು ಕೊಡ್ತಾನೆ. ಅದ್ರಲ್ಲಿ ಪ್ರೀಮಿಯರ್ ಬರ್ಲಿ ಅಂತ ಕಾಯ್ಕೊಂಡು ಕೂತಿರೆ ನೋಡಿದ್ರೆ ಈ ತರ ಪ್ರೀಮಿಯರ್ ತೆಗೆದಾಕ್ಬಿಟ್ಟವನೆ. ಇದು ಇನ್ ಮುಂದೆ ಪ್ಲಾನಿಂಗ್ ನ ಚೇಂಜ್ ಮಾಡ್ಕೊಂತೀನಿ. ಬೇರೆವೆಲ್ಲ ಆಫ್ ಮಾಡ್ಬಿಡ್ತೀನಿ. ಊಬರ್ ಪ್ರೀಮಿಯರ್ ಒಂದ್ಸಲಿ ಬರೋವರೆಗೂ ಅಷ್ಟೇ. ಬೇರೆವೆಲ್ಲ ಕ್ಯಾನ್ಸಲ್ ಮಾಡಿ ಬಿಸಾಕ್ಬಿಟ್ಟು ಬರೀ ಪ್ರೀಮಿಯರ್ ಒಂದೇ ಮಾಡ್ತೀನಿ. ಊಬರ್ ಅಲ್ಲಿ ರ್ಯಾಪಿಡೋ ಎಲ್ಲ ಅಟ್ಯಾಚ್ ಮಾಡಿಸ್ಕೊಂಡು ಆದ್ಮೇಲೆ. ಸೊ ಬನ್ನಿ ಈಗ ಸದ್ಯಕ್ಕೆ ಹೋಗಿ ಪಿಕಪ್ ಮಾಡೋಣ ಟರ್ಮಿನಲ್ 2ಗೆ. ಏರ್ಪೋರ್ಟ್ ಇಂದ ಪಿಕಪ್ ಮಾಡ್ಕೊ ಬಂದು ಗುರು ವೈಟ್ ಫೀಲ್ಡ್ ವರ್ತೂರ್ ಕೋಡಿಗೆ ಡ್ರಾಪ್ ಆಗ್ದೆ. ಬರೀ 400 ರೂಪಾಯಿ ಕೊಟ್ಟೆ ಗುರು. 4 ಗಂಟೆ ಆಗೋಯ್ತು. ಟೈಮ್ ಬೇರೆ ಇನ್ನ ಬರೀ 1150 ರೂಪಾಯಿ ಇದ್ದೀನಿ. ಇವತ್ತು ಡ್ಯೂಟಿಗೆ ಬಂದಿದ್ದೆ ಲೇಟು 11:15. ಮತ್ತೆ ಡ್ಯೂಟಿ ತಗೊಂಡಿದ್ದು 11:45. ಇವತ್ತು ಎಷ್ಟೊತ್ತವರೆಗೂ ಮಾಡ್ಬೇಕು ಅನ್ಕೊಂಡಿದೀನಿ. ನೋಡೋಣ. ಊಟ ಬೇರೆ ಮಾಡಿಲ್ಲ ಗುರು. ಊಟ ಮಾಡೋಣ ಅಂದ್ರೆ ಇವತ್ತು ಸೋಮವಾರ ಬೇರೆ ಎಲ್ಲೆಲ್ಲೂ ನಾನ್ ವೆಜ್ ಐತೆ ಗುರು. ಏನ್ ಮಾಡೋಣ ಹೇಳ್ರಿ. ವರ್ತೂರ್ ಕೋಡಿ ಬಿಟ್ಟು ಮುಂದೆ ಬರ್ತಾ ಇದೆ ಗುರು. ಊಟ ಅವಾಗ ತಾನೇ ತಟ್ಟೆಗೆ ಹಾಕೊಂಡೆ. ಅಷ್ಟರಲ್ಲಿ ಓಲಾದಲ್ಲಿ ತನಿಸಂದ್ರ ಅಂತ ಒಂದು ಡ್ಯೂಟಿ ಬಂದ್ಬಿಡ್ತು ಗುರು. ಇನ್ನು ನಾವು ಕುಂತ್ಕೊಳಕ್ ಆಯ್ತದ? ಬಟ್ ಗಬಾ ಅಂತ ತಿನ್ಕೊಂಡು ಪಿಕಪ್ ಹೋಯ್ತಾ ಇದೀನಿ ಗುರು. ಯಾಕೆ ಅಂದ್ರೆ ಬಂದಿರೋದೇ ಡ್ಯೂಟಿಗೆ ಲೇಟು. ಮತ್ತೆ ಆಮೇಲೆ ಇನ್ನ ಡ್ಯೂಟಿಗಳು ತಗೊಳ್ಳದೆ ಅದು ಇದು ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಸರಿ ಹೋಗಲ್ಲ. ಊಬರಲ್ಲಿ ಬೇರೆ ಸಿಕ್ಕಾಬಟ್ಟೆ ಕಡಿಮೆ ಕೊಡ್ತಾವನ ಅಮೌಂಟು.
ಅದಕ್ಕೆ ಏನ್ ಮಾಡಿದೆ ಅಂತಂದ್ರೆ ಊಬರಲ್ಲಿ 32 ಕಿಲೋಮೀಟರ್ ಗುರು 490 ರೂಪಾಯಿ ತೋರಿಸ್ತಾವನ ಅಷ್ಟೇ ಗುರು. ಇದರಲ್ಲಿ 24 ಕಿಲೋಮೀಟರ್ಗೆ 415 420 30 ತೋರಿಸ್ತಾ ಓಲಾದಲ್ಲಿ. ಅದಕ್ಕೆ ಎತ್ಕೊಬಿಟ್ಟೆ ಸೀದಾಗಿ. ಇವಾಗ ಹೆಂಗಿದ್ರು ಟೈಮ್ ಬಂದು 4:15, ನಾನೊಂದು 5:15 ಪ್ಲಸ್ ಒಂದು 5:15 5:30 ಒಳಗಡೆ ನಾನು ಮಾನ್ಯತಾ ಟೆಕ್ ಪಾರ್ಕ್ ಹೋಗ್ತೀನಿ ಗುರು. ಅಲ್ಲಿ ಇಮಿಡಿಯೇಟ್ ಡ್ಯೂಟಿ ಸ್ಟಾರ್ಟ್ ಆಯ್ತವೆ. ಒಂದು ಒಳ್ಳೇದೊಂದು ಲಾಂಗ್ ಎತ್ಕೊಬಿಟ್ರೆ ಒಂದು 600-700 ರೂಪಾಯಿದು ಟರ್ನ್ ಓವರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ನನಗೆ ಅರ್ನಿಂಗ್ಸು. ನೋಡಬೇಕು ಬನ್ನಿ. ಪಿಕಪ್ ಇಲ್ಲೇ ಬಂದು ಲೆಫ್ಟು. ಮತ್ತು ಇನ್ನೊಂದು ಹೇಳ್ಬೇಕು ಗುರು, ನಿನ್ನೆ ನಾವು ಮತ್ತು ನಮ್ಮ ಹುಡುಗರು ಭೀಮಾ ಪಿಕ್ಚರ್ಗೆ ಹೋಗಿದ್ದು. ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಡೀಟೇಲ್ ಕೊಡಬೇಕು, ಹೆಂಗಿದೆ ಏನು ಎತ್ತ ಅಂತ. ಸದ್ಯ ಈ ಪಿಕಪ್ ಮಾಡ್ಬಿಟ್ಟು ಕೊಡ್ತೀನಿ ಇವಾಗ. ಆಗ್ಬಿಡ್ತು ಗುರು. ಟೈಮು 5:40 ತೋರಿಸ್ತಾ ಇದ್ದು. ಅರ್ಧ ಗಂಟೆ ಎಕ್ಸ್ಟ್ರಾ ಆಯ್ತು. ಏನು ಮಾಡೋಕ್ಕಾಗಲ್ಲ ಬಿಡ್ರಿ. ಟೈಮ್ ಅನ್ನೋದು ಟ್ರಾಫಿಕ್ ಏನು ಹಂಗೆ ಜಾಸ್ತಿ ಆಗೈತೆ ಬೆಂಗಳೂರಲ್ಲಿ ಅಂತ ಒಂದೂ ಗೊತ್ತಿಲ್ಲ ಗುರು. ಅಪ್ಪ ತಲೆಕೆಟ್ಟು ಕೆರೆ ಹಿಡಿತದೆ ಇದನ್ನ ಬಂದು ಡ್ರಾಪ್ ಹಾಕಷ್ಟೊತ್ತಿಗೆ. 1 hour 53 ನಿಮಿಷ ಹಿಡಿತು ಗುರು ಟೈಮು. ಬಾ 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 ಬೇಕಾ ಇಂಥ ಡ್ಯೂಟಿ ಬೇಕಾ? 1 hour 53 ನಿಮಿಷ. ಏನು ಗುರು, ಏರ್ಪೋರ್ಟ್ಗೆ ಹೋಗೋದಾಗಿತ್ತು. ಛೇ, ಫೈನಲ್ಲಿ ಡ್ಯೂಟಿನ ಮುಗಿಸೋ ಟೈಮ್ ಬಂತು ಗುರು. ಟೈಮ್ ಬಂದು 9:05 ಆಗೈತೆ ಕರೆಕ್ಟಾಗೆ. ಮನೆ ಕಡೆ ಹೋಗೋ ಸಮಯ. ಎಲ್ಲಿ ನಾವೀಗ ಸದ್ಯಕ್ಕೆ ಇಲ್ಲಿ ಗೊಟ್ಟಿಗೆರೆ ಹತ್ರ ಒಂದು ಸೌತ್ ಅವೆನ್ಯೂ ಅಂತ ಒಂದು ಲೇಔಟ್ ಐತೆ. ಆ ಲೇಔಟ್ ಒಳಗಡೆ ಬಂದಿದ್ದೀನಿ. ಡ್ರಾಪ್ ಇದೆ, ಲಾಸ್ಟ್ ಡ್ರಾಪು. ಮನೆ ಇಲ್ಲಿಂದ ಒಂದು 4-5 ಕಿಲೋಮೀಟರ್ ಅಷ್ಟೇ ನಮ್ಮದು. ಕನಕಪುರ ರೋಡ್ 4 ಕಿಲೋಮೀಟ್ರು. ಸೊ ಅಲ್ಲಿಗೆ ಖಾಲಿ ಹೋಗುವ ಸಮಯ ಮನೆ ಕಡೆ. ಸ್ನೇಹಿತರೆ, ನಾನು ನಿಮಗೆ ಇವತ್ತೊಂದು ವಿಷಯ ಹೇಳಬೇಕು. ಏನಪ್ಪ ಅದು ಅಂತಂದ್ರೆ, ನಿನ್ನೆ ಸಂಜೆ 7 ಗಂಟೆ ಶೋಗೆ ಕನಕಪುರ ರೋಡ್ ಮಾನಸ ಥಿಯೇಟ್ರಲ್ಲಿ ಭೀಮಾ ಸಿನಿಮಾ ನೋಡಕ್ ಹೋಗಿದ್ದ ಗುರು. ಮೊದಲಿಗೆ ಭೀಮಾ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸಿನಿಮಾ ಸೂಪರ್ ಆಗಿತ್ತು. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಯುವಕರಿಗೆ ಫಸ್ಟ್ ಆಫ್ ಆಲ್. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಆ ಸಿನಿಮಾದಲ್ಲಿ ನನ್ನ ಪ್ರಕಾರ ಅದು ಹೆಣ್ಮಕ್ಳು ನೋಡುವಂತ ಸಿನಿಮಾ ಅಲ್ಲ, ಅದನ್ನು ಹೇಳ್ಬಿಡ್ತೀನಿ. ಯಾಕಂದ್ರೆ ತುಂಬಾ ಬ್ಯಾಡ್ ವರ್ಡ್ಸ್ಗಳೆಲ್ಲ ಯೂಸ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸಿನಿಮಾ ಮಾತ್ರ ಗುರು ಚಿಂದಿಯಾಗೈತೆ ಗುರು. ಮಾತ್ರ ಸಿನಿಮಾ ಈಗ ಸದ್ಯಕ್ಕೆ ಪ್ರೆಸೆಂಟ್ಲಿ ಈ KR ಮಾರ್ಕೆಟ್, ಈ ಚಿಕ್ಕಪೇಟೆ, ಈ ಶಿವಾಜಿನಗರು, ಗೋರಿಪಾಳ್ಯ ಅಲ್ಲೆಲ್ಲ ಸದ್ಯಕ್ಕೆ ಇವತ್ತಿಗೆ ಏನ್ ಪರಿಸ್ಥಿತಿಗಳು ನಡೀತಾ ಇದೆಯಲ್ಲ, ಒಂದು 18ರಿಂದ ಒಂದು 25 ವರ್ಷ 30 ವರ್ಷ ಹುಡುಗರು ಲೈಫಲ್ಲಿ ಅದನ್ನೇ ಗುರು. ಇವಾಗ ನಾವು ಲೈವಲ್ಲಿ ಬೆಳಗ್ಗೆ ಎದ್ರೆ ಏನ್ ನೋಡ್ತೀವಿ ಅದು ಸಿನಿಮಾದಲ್ಲಿ ನೋಡ್ದಂಗ ಆಗ್ಬಿಡುತ್ತೆ. ಆ ಸಿನಿಮಾ ನೋಡಕ್ಕೆ ಏನಾದ್ರು ಹೋಗ್ಬಿಟ್ರೆ ನಾವು ಯಾವ್ದೋ ಒಂದು ಒಳಗಡೆ ಹೋಗ್ಬಿಟ್ಟಿದ್ವಿ, ಯಾವ್ದೋ ಮನೆ ಒಳಗಡೆ ಹೋಗ್ಬಿಟ್ಟಿದೀವಿ, ನಮ್ಮ ಎದುರುಗಡೆ ನಡೀತಾ ಐತೆ, ನಾವು ಇದೀವಿ ಏನಾದ್ರು ಹಬ್ಬ ಅನ್ಸ್ಬಿಡುತ್ತೆ. ಇದ್ರೆ ನಿಜವಾಗ್ಲೂ ಅಷ್ಟು ಸಖತ್ತಾಗೈತೆ ಸಿನಿಮಾ ಮಾತ್ರ. ಫೈಟ್ಗಳಂತೂ ನೆಕ್ಸ್ಟ್ ಲೆವೆಲ್ ಫೈಟ್, ಮಾತಾಡಂಗಿಲ್ಲ ಗುರು. ನಿಜವಾಗ್ಲೂ ಆ ಮಟ್ಟಕ್ಕಿತ್ತು. ಒಳ್ಳೆ ಸ್ಟೋರಿ. ಎಷ್ಟೋ ಜನ ಮಕ್ಳುಗಳು ಹಾಳಾಗಿ ಹೋಗಿರ್ತಾರೆ, ಪಾಪ ತಂದೆ ತಾಯಿಗಳು ಸಫರ್ ಪಡ್ತಾ ಇರ್ತಾರೆ. ಅಂತವ್ರು ಒಳ್ಳೆ ಆ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಲೈಫು. ಎಷ್ಟೋ ಜನಕ್ಕೆ ಇದೆಲ್ಲ ಲೈಫೇ ಬೇರೆ ಐತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಗುರು ಸಿನಿಮಾದಲ್ಲಿ. ಆ ಮಟ್ಟಕ್ಕೆ ಐತೆ. ಆಮೇಲೆ ಕಡೆಯಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ಐತೆ ಗುರು, ಚಿಂದಿ ಗುರು. ಕ್ಲೈಮ್ಯಾಕ್ಸ್ ಫೈಟ್ ಮಾತ್ರ. ಅದರಲ್ಲೂ ಆ ಸಾಂಗ್ ಅಂದ್ರೆ ಆ ಸಿನಿಮಾದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಸಿನಿಮಾ ನೋಡಿದವ್ರು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಪೂರ್ತಿ ಒಂದು 4-4 ನಿಮಿಷ 5-5 ನಿಮಿಷ ಸಾಂಗ್ ಯಾವ್ದು ಇಲ್ಲ. ಅದಕ್ಕೆಲ್ಲ ಒಂದೇ ಒಂದು ಸಾಂಗ್ ಮಾತ್ರ ಇರೋದು. ಒಂದೇ ಸಾಂಗ್ ನನ್ನ ಪ್ರಕಾರ ಸಾಂಗ್ ಅನ್ಸ್ಕೊಂಡಿತ್ತು ನನಗೆ. ಯಾವ್ದು ಅಂದ್ರೆ ಆ ರೊಮ್ಯಾಂಟಿಕ್ ಸಾಂಗ್ ಇದೆ ಒಂದು, ಅದೊಂದೇ. ಅದ್ ಬಿಟ್ರೆ ಇನ್ನೆಲ್ಲ ಸಾಂಗ್ ಇದಾವೆ, ಬಟ್ ಆ ಸಿನಿಮಾ ಜೊತೆಲೆ ಸಾಂಗ್ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಅಂತ ಸಪರೇಟ್ ಆಗಿ ಟೈಮಿಂಗ್ಸ್ ಏನ್ ಇಟ್ಟಿರಲ್ಲ. ಆ ಸೀನ್ ಬಂದಾಗ ಅಲ್ಲೊಂದು ಸಾಂಗ್ ಬರುತ್ತೆ. ಅಂತ ಸೀನ್ಗಳು ಬಂದಾಗ ಈ ಭೀಮಾ ಅನ್ನೋ ಸಾಂಗ್ ಇದೆ ನೋಡಿ, ಆಡೆ ಬಾ ಮಗನೇ ಭೀಮಾ ಅನ್ನೋ, ಅದು ಅಷ್ಟೇ. ಅಂತ ಸೀನ್ ನಡೀತಾ ಇರುತ್ತೆ. ಅಂತ ಸೀನ್ ಸುಮ್ನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಮ್ಯೂಸಿಕ್ ತರ ಬರುತ್ತೆ ಗುರು.
ನಿಜವಾಗ್ಲೂ ಅಲ್ಟಿಮೇಟ್ ಆಗೈತೆ ಸಿನಿಮಾ ಗುರು. ನನಗಂತೂ ನನ್ಗೆ ಸಿಕ್ಕಾಪಟ್ಟೆ ಹಿಡಿಸ್ತು ಸಿನಿಮಾ. ನಾನು ಹೇಳ್ಬೇಕಂದ್ರೆ ನಾನು ಬಂದು ದರ್ಶನ್ ಸರ್ ಅಭಿಮಾನಿ, ಅದನ್ನ ಓಪನ್ ಆಗಿ ಹೇಳ್ಬಿಡ್ತೀನಿ. ಬಟ್ ಆದ್ರೂ ಸಿನಿಮಾ ಹೋಗಿ ನೋಡಿದೆ, ಸಿನಿಮಾ ಚೆನ್ನಾಗಿತ್ತು. ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಒಳ್ಳೆ ಒಪಿನಿಯನ್ ಕೊಡ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಒಪಿನಿಯನ್ ಕೊಡ್ತೀನಿ. ಮೇನ್ ಆಗಿ ಬಂದು ಕನ್ನಡ ಚಿತ್ರರಂಗದ ಅಭಿಮಾನಿ, ಅದ್ರಲ್ಲಿ ದರ್ಶನ್ ಸರ್ ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ. ಎಲ್ಲರೂ ಇಷ್ಟ, ಬಟ್ ದರ್ಶನ್ ಸರ್ ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಸ್ನೇಹಿತರೆ. ಏನಿಲ್ಲ ನಿಮ್ಗೆ ಹೇಳ್ಬೇಕಾಗಿತ್ತು, ಬಟ್ ಸಿನಿಮಾ ಮಾತ್ರ ಭೀಮಾ ಮಾತಾಡಂಗಿಲ್ಲ ಗುರು, ಸೂಪರ್ ಆಗಿತ್ತು. ಅದ್ರಲ್ಲೂ ಓಪನಿಂಗ್ ಅಲ್ಲೇ ಸಾಂಗು ಅಬ್ಬಾ ಸೂಪರ್ ಸೂಪರ್. ಹೇಳಿಲ್ವಾ, ಓಪನಿಂಗ್ ಒಂದು ಸೀನ್ ನಡೀತಾ ಇರುತ್ತೆ, ಆ ಸೀನ್ ನಡೀತಾನೆ ಸಾಂಗು. ಮತ್ತೆ ಡ್ರಗ್ಸ್ ಹೆಂಗ್ ಬರುತ್ತೆ ನಮ್ಮ ದೇಶಕ್ಕೆ, ಎಲ್ಲಿಂದ ಬರುತ್ತೆ, ಮತ್ತೆ ಈ ಗಾಂಜಾ ಸಿಗದಿಲ್ಲ ಅಂದಾಗ ಗಾಂಜಾಗ್ ಅಡಿಕ್ಟ್ ಆಗಿರೋರು ನೆಕ್ಸ್ಟ್ ಏನ್ ಮಾಡ್ತಾರೆ, ಅವಾಗ ಡ್ರಗ್ಸ್ಗೆ ಮೊರೆ ಹೋಗ್ತಾರೆ. ಗಾಂಜಾ ಸಿಗ್ಲಿಲ್ಲ ಅಂದಾಗ ಅವ್ರಿಗೆ ನಶ ಬೇಕೇ ಬೇಕಾಗಿರುತ್ತೆ, ಅವಾಗ ಡ್ರಗ್ಸ್ ಮೊರೆ ಹೋಗ್ಬಿಡ್ತಾರೆ. ಎಷ್ಟೋ ಜನ ಯುವಕರುಗಳು ಅಷ್ಟು ಜನ ಹಾಳಾಗ್ತಾರೆ. ಮತ್ತೆ ಈ ರಿಯಾಬ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನೋಡಿ, ಆ ರಿಯಾಬ್ ಅಲ್ಲಿ ಯಾವ ತರ ಹೊಡಿತಾರೆ ಪ್ರತಿಯೊಬ್ರು ನೋಡಿದ್ರೆ ಅದೊಂದು ಪಾಠ ಆಗ್ಬೇಕು. ಈ ಸಿನಿಮಾ ಮಾತ್ರ ಈ ಕೆಟ್ಟ ದುಶ್ಚಟಗಳಿಗೆ ಬಲಿ ಆಗ್ತಾರೆ ನೋಡಿ. ಅವ್ರೇನಾದ್ರು ಸಿನಿಮಾ ನೋಡಿದ್ರೆ 100ರಲ್ಲಿ ನನ್ನ ಪ್ರಕಾರ ಒಂದು 50% ಜನ ಬುದ್ಧಿ ಕಲ್ತ್ಬಿಡ್ಬೋದು ಅನ್ನತ್ತೆ, ಆ ಮಟ್ಟಕ್ಕಿದೆ. ಓ ನಮಗೂ ಇಷ್ಟೇ ಗುರು, ನಾವು ಏನಾರ ಆತರ ಹಾಳಾದ್ರೆ ನಮಗೂ ಇದೇ ಗತಿ ಮುಂದಕ್ಕೆ ಅಂತ. ಆಮೇಲೆ ಇವಾಗ ರೌಡಿಸಮ್ ಅಲ್ಲಿ ಏನೇ ನಡೀತದಲ್ಲ, ಈ ಚಿಕ್ಕ ಚಿಲ್ಟು ಪಲ್ಟುಗಳೆಲ್ಲ ಏನೇ ನಡೆಸ್ತಾರಲ್ಲ, ಸೇಮ್ ಅಷ್ಟೇ ಗುರು. ಈ ಎಣ್ಣೆ ಹೊಡೆದ್ ನಿಸಾದಲ್ಲಿ ಏನೋ ಮಾಡೋದು, ಗಾಂಜಾ ಹೊಡೆದ್ ನಿಸಾದಲ್ಲಿ ಮತ್ತೇನೋ ಮಾಡೋದು, ಈ ಯಾವ್ದಪ್ಪ ಈ ಡ್ರಗ್ಸ್ ತಗೊಂಡಾಗ ಏನೋ ಒಂದಾಗೋದು. ಎಷ್ಟೋ ಜನ ಹೆಣ್ಮಕ್ಳು ಲೈಫ್ ಹಾಳಾಗ್ತಾ ಇರೋದು ಯಾವ ತರ ಎಲ್ಲ ನೈಜವಾಗಿ ತೋರಿಸಿದಾರೆ ಗುರು. ನಿಜವಾಗ್ಲೂ ನಮ್ ಡೈರೆಕ್ಟ್ರು ದುನಿಯಾ ವಿಜಯ್ ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೆ ಸಿನಿಮಾ ಅಂತ ನಮ್ಮ ಮನಸ್ಸಲ್ಲಿ ಇರೋದು ಗುರು. ಯಾರ್ಯಾರು ಭೀಮಾ ಸಿನಿಮಾ ನೋಡಿಲ್ವೋ ಹೋಗಿ ನೋಡಿ, ಬಟ್ ಹೆಣ್ಮಕ್ಳು ನನ್ನ ಪ್ರಕಾರ ಆದಷ್ಟು ನೋಡ್ಲಿಲ್ಲ ಅಂದ್ರೆ ಒಳ್ಳೇದು, ಯಾಕಂದ್ರೆ ಅಷ್ಟು ನೈಜವಾಗಿ ಐತೆ ಗುರು. ಆಮೇಲೆ ಆ ಸಿನಿಮಾದಲ್ಲಿ ಒಬ್ರು ಆ ಲೇಡೀಸ್ ಪೊಲೀಸ್ ಕ್ಯಾರೆಕ್ಟರ್ ಮಾಡೋರು ಗುರು, ಆ ಅಮ್ಮನು ನಿಜವಾಗ್ಲು ಹೀರೋಯಿನ್ಗೂ ಇಲ್ಲ, ಒಬ್ಬ ಹೀರೋಯಿನ್ಗೂ ಇಲ್ಲ ಅಷ್ಟು ಸೀನು, ಅಷ್ಟು ಬಿಲ್ಡಪ್ ಅವಯಮ್ಮನ್ ಪಾತ್ರದಲ್ಲಿ ಐತೆ. ಬಿಲ್ಡಪ್ ಅಂದ್ರೆ ಆತರ ಪಾತ್ರ ಆಯ್ತಾ ಅಮ್ಮನ್ಗೆ, ಹೀರೋಯಿನ್ಗೂ ಅಂತ ಹೀರೋಯಿನ್ ಪಾತ್ರನೇ ಇಲ್ಲ ಆ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ. ಹೀರೋಗುನು ಕಡಿಮೆನೆ, ಆ ವಿಲನ್ಗೆ ಜಾಸ್ತಿ. ಆಮೇಲೆ ವಿಲನ್ಗೂ ಒಳ್ಳೆ ಪಾತ್ರ ಕೊಟ್ಟವ್ರೆ ಗುರು. ನೋಡ್ರಿ ಎಷ್ಟೋ ಜನ ಎಷ್ಟೋ ಸಿನಿಮಾದಲ್ಲಿ ಹೊರಗ್ನವ್ರನ್ನೆಲ್ಲ ಕರ್ಕೊಬಂದು ಪರಿಚಯ ಮಾಡಿಸ್ತಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಬಟ್ ದುನಿಯಾ ವಿಜಯ್ ಅವ್ರು ನೋಡ್ತಾ ಇದ್ರಲ್ಲ, ಅವ್ರ ಸಿನಿಮಾ ಕಳೆದ 2 ಸಿನಿಮಾಗಳಿಂದ ಬರೀ ಲೋಕಲ್ ಹುಡ್ರೆ ಗುರು. ಯಾರು ಟೂ ವೀಲರ್ ಅದು ಇದು ಹಾಕೊಂಡು ಬೆಳಗ್ಗೆ 1 ಗಂಟೆ ಅಲ್ಕೊಂಡಿರ್ತಾರೆ ನೋಡಿ, ಬರೀ ಆ ಲೋಕಲ್ ಹುಡ್ರನ್ನ ಹಾಕೊಂಡೆ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾವ್ರೆ. ಅವ್ರಿಗೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಹೇಳ್ತಾ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂತ ಸಮಯ. ಯಾರ್ಯಾರ ಭೀಮಾ ಸಿನಿಮಾ ನೋಡಿಲ್ಲ ಹೋಗ್ ನೋಡ್ರಿ, ನಿಮ್ಗೂ ಗೊತ್ತಾಗುತ್ತೆ. ಇಲ್ಲ ಗುರು ಇದಾ ಲೈಫ್, ಹಿಂಗಿರ್ಬೇಕ, ನಾವು ಲೈಫಲ್ಲಿ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ಲಿ ಭೀಮಾ ಸಿನಿಮಾ ನೋಡಿದ್ರೆ ಗುರು. ನಿಜವಾಗ್ಲು ಪಕ್ಕ ನೈಜವಾಗೈತಿ. ನೀವು ನೋಡಿದ್ರೆ, ನೀವು ಸಿನಿಮಾ ನೋಡ್ತಾ ಇದ್ರೆ ಅದರಲ್ಲೂ ಡ್ರೈವರ್ಸ್ಗಳ್ಯಾರು ಸಿನಿಮಾ ನೋಡಕ್ ಹೋಗ್ಬಿಟ್ರೆ, ಈ ನಮ್ಮ ಮನೇಲಿ ಯಾವ್ದೋ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನಡೀತಾರೋ ಗಲಾಟೆಗಳಿರ್ಬೇಕು ಅನ್ಸ್ಬಿಡ್ತದೆ, ಅಷ್ಟೊಂದು ಇದಾಗ್ಬಿಡೈತೆ. ಆಮೇಲೆ ಸಿನಿಮಾಗೆ ನನ್ನಿಷ್ಟಕ್ಕೆ ಅಂತ ಬಜೆಟೇ ಹಾಕಿಲ್ಲ. ಎಲ್ಲಿ ಗುರು, ಬೆಂಗಳೂರು ಮೈಸೂರು ಮಧ್ಯ ಬರೋ ರೋಡು ಅಷ್ಟೇ ಗುರು ಸಿನಿಮಾ ಶೂಟಿಂಗ್ ನಡೆದಿರೋದು, ಇನ್ನೆಲ್ಲೂ ಇಲ್ಲ. ಚಾಮುಂಡಿ ಬೆಟ್ಟದಿಂದ ಹಿಡಿದ್ರೆ ಈ ಕಡೆ ಬೆಂಗಳೂರು ಅಷ್ಟೇ. ಆ ಮಧ್ಯೆ ಏನೇನ್ ರೋಡ್ ಬರುತ್ತೆ, ರಾಮನಗರ, ಚನ್ನಪಟ್ಟಣ, ಮಂಡ್ಯ ಮದ್ದೂರು, ಇಷ್ಟರಲ್ಲೇ ಶೂಟಿಂಗ್ ಮಾಡವ್ರೆ. ಆದ್ರೂ ಪರವಾಗಿಲ್ಲ, ಚೆನ್ನಾಗಿತ್ತು ಸಿನಿಮಾ ಮಾತ್ರ ಸೂಪರ್. ಯಾರ್ಯಾರು ನೋಡಿಲ್ಲ ಹೋಗಿ ಸಿನಿಮಾ ನೋಡಿ ಸ್ನೇಹಿತರೆ. ಓಕೆ ಬಾಯ್. ಈ ವಿಚಾರನ ಇವತ್ತು ಹೇಳ್ತಾ, ನಮ್ಮ ಅರ್ನಿಂಗ್ಸ್ ಜಾಸ್ತಿ ಇಲ್ಲ ಗುರು. ಇವತ್ತು ಬಂದಿದ್ದೆ 11:45, 12 ಗಂಟೆ ಅನ್ಕೊಳ್ಳಿ ಫಸ್ಟ್ ಡ್ಯೂಟಿ ತಗೊಂಡಾಗ. ಈಗ 9:15 ಆಯ್ತು ಟೈಮು. 2500 ರೂಪಾಯಿ ಮಾಡಿದೀನಿ ಅಷ್ಟೇ ಗುರು. ಇಷ್ಟನ್ನ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗ್ಸೋಣ. ನಾಳೆ ಬೆಳಗ್ಗೆ ಮಾತ್ರ 5 ಗಂಟೆಗೆ ಶುರು ಮಾಡ್ತೀನಿ ಗುರು ಡ್ಯೂಟಿನ, ಯಾಕಂದ್ರೆ ಆಗ್ತಾ ಇಲ್ಲ. ಇನ್ ಮುಂದೆ ಸ್ವಲ್ಪ ಇನ್ನೇನ್ ಬಂದೋ ಕಮಿಟ್ಮೆಂಟ್ ಎಲ್ಲ 10ನೇ ತಾರೀಕು ಚೀಟಿ ಲೋನ್ ಬೇರೆ ಕಟ್ಟಿದೀನಿ ನನ್ನ ಕಾರ್ದು. ಸ್ವಲ್ಪ ಕಮಿಟ್ಮೆಂಟ್, ಇನ್ ಮನೆ ಕಡೆ ಕಮಿಟ್ಮೆಂಟ್ ಮಾತ್ರ ಇರೋದು, ಆ ಕಮಿಟ್ಮೆಂಟ್ ಮಾತ್ರ ತೀರ್ಸ್ಕೋಬೇಕು ಸ್ನೇಹಿತರೆ. ಇಷ್ಟನ್ನ ಹೇಳ್ತಾ ನಮ್ಮ ವಿಡಿಯೋನ ಇಲ್ಲಿಗೆ ಮುಗ್ಸೋಣ. ಬಾಯ್, ಥ್ಯಾಂಕ್ ಯು. ಯಾರ್ಯಾರು ಸಿನಿಮಾ ನೋಡಿಲ್ಲ ಹೋಗಿ ನೋಡ್ರಿ, ಒಂದು ಒಳ್ಳೇದಾಗ್ಲಿ ಅಷ್ಟೇ ಗುರು. ಎಲ್ಲರ ಸಿನಿಮಾ ನೋಡೋಣ, ನಮ್ಮವ್ರದ್ದು ಅಂತ ಒಂದ್ ಸಿನಿಮಾ ಬಂದಾಗ 1-2-3 ಸಲ ಜಾಸ್ತಿ ನೋಡೋಣ ಅಷ್ಟೇ ಗುರು. ನಮ್ದು ಇನ್ನೇನು ಇಲ್ಲ ಗುರು, ಎಲ್ಲಾರ ತರ ಫ್ಯಾನ್ ವಾರ್ಗಳು ಅವು ಇವು ಏನಿಲ್ಲ. ಸಿನಿಮಾ ಬಂತ, ರಿಲೀಸ್ ಆಯ್ತಾ, ತಿರ್ಗಾಡ್ಕೊಂಡು ಸಿನಿಮಾ ನೋಡು ಹೋಯ್ತಾರ ಮನೆಗೆ. ಸಿನಿಮಾ ನೋಡಾದ್ಮೇಲೆ ಆ ತರ ಆದ್ರೆ ಅಭಿಮಾನ ಅನ್ನೋದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದು ಯಾರ ಮೇಲೆ ಇರ್ಬೇಕು ಅಂತ ಹೇಳಿದ್ನಲ್ಲ, ನನ್ನ ಅಭಿಮಾನ ಅದು. ನಿಮ್ಮ ಅಭಿಮಾನ ನಿಮ್ಮ ಹೀರೋಗಳ ಅಭಿಮಾನ ನಿಮ್ಮ ಹತ್ರ ಇರ್ಲಿ. ಓಕೆ ಬಾಯ್, ಥ್ಯಾಂಕ್ ಯು, ಸಿ ಯು.